ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಬಂದು ಶನಿವಾರ ಬೆಳಗ್ಗೆ ಮಾರ್ನಿಂಗು ರವೆ ದೋಸೆ ಮಾಡ್ತಾಯಿದ್ದೀನಿ. ಇವತ್ತು ಹಸ್ಬೆಂಡು ಮಗ ತಿಂಡಿ ಏನು ತಿಂದೋಗ್ತಾಯಿಲ್ಲ ಮತ್ತು ಕಟ್ಕೊಂಡು ಹೋಗ್ತಾಯಿಲ್ಲ. ಮಗ ಆಫ್ಟಿಗೆ ಬರ್ತಾಯಿದ್ದಾನೆ, ಹಸ್ಬೆಂಡು ಅಲ್ಲೇ ತೊಗೋತೀನಿ ಅಂದರು. ಅದಕ್ಕೋಸ್ಕರ ಇವತ್ತಿನ ತಿಂಡಿ ಸ್ವಲ್ಪ ಲೇಟು. ಮಗಳು ಕೂಡ ಇನ್ನೂ ಎದ್ದಿರಲಿಲ್ಲ. ಎದ್ದ ಮೇಲೆ ಲೇಟಾಗಿ ಇವತ್ತು ತಿಂಡಿ ಮಾಡ್ತಾಯಿದ್ದೀವಿ. 500 ಅಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂತು. ಪಾರ್ಸಲ್ ತೊಗೊಂಡೆ ಅಷ್ಟೇ. ಮಾರ್ನಿಂಗ್ ಲಾಗ್ ಅಲ್ಲಿಗೆ ಎಂಡ್ ಮಾಡಿದೆ. ನೆಕ್ಸ್ಟ್ ಇದು ಬಂದು ಸಾಯಂಕಾಲದ ಲಾಗು. ಸಾಯಂಕಾಲ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮತ್ತು ಸ್ವೀಟ್ ಕೂಡ ಮಾಡ್ತಾಯಿದ್ದೀನಿ. ಏಂತಿಗೆ ಸ್ವೀಟ್ ಮಾಡ್ತಾಯಿದ್ದೀನಿ ಏನು ಎತ್ತ ಅನ್ನೋದು ಹೋಯ್ತಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಾಂದರೆ ತಮ್ನೇಲಲ್ಲಿ ಕೂಡ ನೋಡಿರ್ತೀನಿ. ಟೈಮ್ನೇಲಲ್ಲಿ ಟೈಟಲ್ ಅದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸಾಯಂಕಾಲದ ವಿಡಿಯೋ ಇದಾಗಿರುತ್ತೆ. ಇವಾಗ ಬಂದು ನಾನು ಇಲ್ಲಿ ಜಾಮೂನ್ ರೆಡಿ ಮಾಡ್ತಾಯಿದ್ದೀನಿ. ಏನು ಅಂದರೆ ಇವತ್ತು ನಮ್ಮ ಮಾವನವರ 3ನೇ ತಿಂಗಳ ಪೂಜೆ. ಅದಕ್ಕೋಸ್ಕರ ಸ್ವೀಟು ಜಾಮೂನ್ ಮಾಡು ಅಂತ ಹೇಳಿದ್ರು ಹಸ್ಬೆಂಡು. ಅದರಿಂದ ಜಾಮೂನ್ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಜಾಮೂನ್ ಅಂದಮೇಲೆ ಸ್ವಲ್ಪ ಏನಾದರೂ ವಡೆ ಥರ ಏನಾದರೂ ಮಾಡೋಣ ಅಂದ್ಬಿಟ್ಟು ಕಡಲೆಬೇಳೆ ಎಲ್ಲ ರುಬ್ಬಿ ಎಲ್ಲ ರೆಡಿ ಕೂಡ ಆಗಿದೆ, ನೋಡ್ತಾ ಇರ್ಬೋದು. ಜಾಮೂನ್ ಕರೆದಂಥ ಎಣ್ಣೆಲೇ ನಾನಿಲ್ಲಿ ವಡೆ ಕೂಡ ಬೇಯಿಸ್ತಾ ಇದ್ದೀನಿ. ಇವತ್ತು ನೈಟ್ ಡಿನ್ನರಿಗೆ ಬಂದು ನಾನು ಬಸ್ಸಾರಿತ್ತು, ಸ್ವಲ್ಪ ಬಸ್ಸಾರಿಗೆ ರೈಸ್ ಮಾಡಿ ಇನ್ನೇನು ವಡೆ ಜಾಮೂನೆಲ್ಲ ಮಾಡಿದ್ದೆ. ಇನ್ನು ಮುದ್ದೆ ಎಲ್ಲ ಮಾಡಿದ್ರೆ ಯಾರು ತಿನ್ನಲ್ಲ ಅಂದ್ಬಿಟ್ಟು ಸಾಂಬಾರಿಗೆ ರೈಸ್ ಮಾಡಿದ್ದೆ. ಇಲ್ಲಿ ಬಂದು ಹಸ್ಬೆಂಡ್ಗೆ ಕ್ಯಾರೆಟು ಬೀಟ್ರೋಟ್ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ನೋಡಿ, ಇವಾಗ ನಮ್ಮ ಮಾವನವ್ರಿಗೆ ಎಡೆಕ್ಕೆ ಮೊಸರು, ಅನ್ನ, ವಡೆ, 2 ಜಾಮೂನು ಇಷ್ಟೇ ಮಾಡಿದ್ದು. ಏನೋ ಗ್ರ್ಯಾಂಡಾಗೆ ಮಾಡಬೇಕು ಅಂತ ಏನಿಲ್ಲ. ತಿಂಗಳ ಏನೇ ಆದರೂ ನಮ್ಮ ಮನೇಲಿರೋ ಅಷ್ಟು ಮಾಡಿ ಎಡೆಗೆ ಇಡಬೇಕು, ಅದು ನಮ್ಮ ಕರ್ತವ್ಯ. ಅದೇ ರೀತಿ ಸಿಂಪಲಾಗಿ ಇವತ್ತು ಇಷ್ಟು ಅಡುಗೆ ಮಾಡಿದ್ದೆ. ಹೋದ ತಿಂಗಳು 2ನೇ ತಿಂಗಳಲ್ಲಿ ನಾನ್ ವೆಜ್ ಮಾಡಿದ್ದೆ, ಆಲ್ರೆಡಿ ಹಾಕಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ವಿಡಿಯೋ. ಮೊದಲನೇ ತಿಂಗಳಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ. ಹೇಗೆ ಫಸ್ಟ್ನೇ ತಿಂಗಳಲ್ವಾ ಅಂದ್ಬಿಟ್ಟು ಸ್ವಲ್ಪ ಎಲ್ಲರ ಕರೆದು ಊಟಕ್ಕೆ ಹಾಕಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ವಿ. ವರ್ಷದವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅತ್ತೆಗೂ ಸಹ 1 ವರ್ಷದವರೆಗೂ ಮಾಡಿದ್ವಿ. ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಮಾಡ್ತಾರೆ. ಒಬ್ಬರು 1 ತಿಂಗಳು ಮಾಡಿಬಿಟ್ಬಿಡ್ತಾರೆ, ಒಬ್ಬರು 5 ತಿಂಗಳವರೆಗೂ ಮಾಡ್ತಾರೆ, ಒಬ್ಬೊಬ್ರು ವರ್ಷ ಆದರೂ ಮಾಡ್ತಾರೆ. ನಾವು 1 ವರ್ಷದವರೆಗೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂಡ ಕೂತಿದ್ದೀವಿ. ಊಟಕ್ಕೆ ಬಂದು ಬಸ್ಸಾರು, ರೈಸು, ಸ್ವಲ್ಪ ಸಲಾಡು, ಸೌತೆಕಾಯಿ, ಕ್ಯಾರೆಟು, ವಡೆ, ಒಂದು ಗೋಬಿ ಕೂಡ ತಂದಿದ್ರು, ಗೋಬಿ. ಇಷ್ಟು ಇವತ್ತಿನ ನೈಟ್ ಡಿನ್ನರ್ ಇತ್ತು. ಇವಾಗ ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಮತ್ತು ಇವತ್ತಿನ ಲಾಸ್ಟ್ ಒಂದು ಎಂಡಿಂಗಲ್ಲಿ ನಾನು ನಮ್ಮ ಮಾವನವರ 1-2 ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಆ ಒಂದು ವಿಡಿಯೋ ಇತ್ತು, ಅದು ಶೇರ್ ಮಾಡ್ಕೊಳ್ಳೋಣ ಈ ಒಂದು ವಿಡಿಯೋ ಜೊತೆ ಅಂದ್ಬಿಟ್ಟು ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೇನು ಅನ್ನಿಸ್ತೈತೆ ಅನಿಸಿಕೆ ಅನ್ನೋದನ್ನ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಅಂತ ಕೂಡ ಹೇಳ್ತೀನಿ. ಏಕೆಂದರೆ ಸುಮಾರು ವಿಷಯಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೋತೀನಿ. ಆದರೆ ಕೆಲವೊಂದು ವಿಷಯಗಳು
ಬರ್ತಾರೆ ನಡೀತಾರೆ ಎಲ್ಲ ಮಾಡ್ತಾರೆ ಸ್ವಲ್ಪ ಬನ್ನಿ ಚೂರು ಹಂಗೆ ಮುಂದೆ ಹೋಗ್ತೀರಾ ಈ ಕಡೆ ಬನ್ನಿ ಸ್ವಲ್ಪ ಉಲ್ಟಾ ತಿರುಗಿಸಿ ಹಿಂಗೆ ಜರುಗಿಸ್ತೀವಿ ಕಾಲು ಹಿಡ್ಕೊಡಿ ಸ್ವಲ್ಪ ತಗೋ ಈ ವಿಡಿಯೋ ಯಾಕೆ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಕೆಲವರ ಒಂದು ವರ್ತನೆಗೆ ನಾನು ವಿಡಿಯೋ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ಅದರಿಂದ ಶೇರ್ ಮಾಡಿಕೊಂಡೆ. ಮತ್ತು ಬಿಟ್ಟಾಕಿ ಅವ್ರಿಗೆ ಅಂಥ ಜನಗಳಿಗೆ ನಾವು ತಲೆ ಕೆಡಿಸ್ಕೊಳೋದೇ ಬೇಡ. ನಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯ ನಾವು ಮಾಡಿದ್ದೀವಿ. ಅವ್ರಿಗೆ ಕೊನೆವರೆಗೂ ಅವ್ರ ಸೇವೆ ಮಾಡಿದ್ದೀವಿ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ, ಅಷ್ಟೇ ಸಾಕು. ಬೇರೆಯವ್ರಿಗೆ ಮೆಚ್ಚಿಸಿ ನಾವು ಮಾಡಬೇಕಾಗೇನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಚೆಕಪ್ ಎಲ್ಲ ಮಾಡಿಸ್ಕೊಂಡು ನಾವು ಮನೆಗೆ ಹೋಗ್ತಾಯಿದ್ದೀವಿ ರಿಟರ್ನು. ಓಕೆ, ಬಾಯ್ ಬಾಯ್.